ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಇಲ್ಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಇದೇ ಜುಲೈ 26ನೇ ತಾರೀಕು ನಿಮ್ಮ ಅದೃಷ್ಟದ ಕೀನ ಉಚಿತವಾಗಿ ಪಡ್ಕೊಳ್ಳುವಂತ ಒಂದು ಸಮಯ. ಕೆಲವೇ ದಿನಗಳಿರುವಂತದ್ದು. ವಾಟ್ಸ್ಆಪ್ ಗ್ರೂಪ್ಗೆ ಇನ್ನೂ ಕೂಡ ಜಾಯಿನ್ ಆಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ 9900513169 ಈ ನಂಬರ್ನ ವಾಟ್ಸ್ಆಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಯಾರೆಲ್ಲ ಗ್ರೂಪಲ್ಲಿ ಇದ್ದೀರಾ ಅವರಿಗೆ ಮಾತ್ರ ಅದೃಷ್ಟದ ಕೀನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಆದಷ್ಟು ಬೇಗ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ ನಿಮ್ಮ ಅದೃಷ್ಟದ ಕೀನ ನೀವು ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ತುಂಬಾ ಜನ ಹೀಗೆ ಮಾತಾಡುವಾಗ ಹೇಳ್ತಿರ್ತಾರೆ, ಬಹಳ ವರ್ಷಗಳಿಂದ ನಾನು ಜಮೀನ್ ಸೇಲ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಏನೋ ಒಂದು ಅರ್ಧ ದುಡ್ಡು ಟೋಕನ್ ಅಡ್ವಾನ್ಸ್ ತರ ಕೊಟ್ಟಿರ್ತಾರೆ, ಆದ್ರೆ ಪೇಪರ್ ಸರಿ ಇಲ್ಲ, ಏನೋ ಒಂದು ಸಮಸ್ಯೆಯಾಗಿ ನಿಂತೋಗುತ್ತೆ. ಅದೇ ರೀತಿ ಮನೆ ವಿಚಾರವಾಗಿ ಕೂಡ ಹೇಳ್ತಿದ್ದಾರೆ, ಅದೊಂದು ಪ್ರಾಪರ್ಟಿ ಸೇಲ್ ಆಗ್ಬಿಟ್ರೆ ನಮಗ್ ಸಾಕು ಅಂತ ಅನ್ಸಿದೆ. ಸೊ ಈ ತರ ಈ ಮನೆ ಜಮೀನು ಎಲ್ಲ ಒಂದ್ ರೀತಿ ಅರ್ಧಂಬರ್ಧಲ್ಲಿ ನಿಂತಿರುತ್ತೆ, ಸೇಲ್ ಆಗ್ತಾ ಇರೋದು, ಸೇಲ್ ಆಗೇ ಇರಲ್ಲ, ದುಡ್ಡು ಬಂದಿರಲ್ಲ ಕೈಗೆ ಅಂತ ಹೇಳ್ಬೋದು. ಸೊ ಅದು ಪರಿಪೂರ್ಣವಾಗಿ ಸೇಲ್ ಆಗಿ ಇವ್ರ ಕೈಗೆ ಹಣ ಬರಬೇಕು ಅಂತಂದ್ರೆ ಯಾವ ರೆಮಿಡಿಯನ್ ಫಾಲೋ ಮಾಡ್ಕೊಳ್ಬೇಕು? ತುಂಬಾ ಜನ ಕ್ಯಾಶುವಲ್ ಆಗಿ ಮಾತಾಡುವಾಗಲೇ ಹೇಳ್ತಾ ಇರ್ತಾರೆ, ಈ ತರ ಸ್ಟ್ರಕ್ ಆಗ್ಬಿಟ್ಟಿದೀವಿ ನಾವು, ಅದಾಗ್ಬಿಟ್ರೆ ನನಗೊಂದು ಸ್ವಲ್ಪ ಈಸಿ ಆಗುತ್ತೆ, ಮನಿ ಫ್ಲೋ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಏನ್ ರೆಮಿಡಿ ಮಾಡ್ಕೊಳ್ಬೇಕಾಗತ್ತೆ ಗುರುಗಳೇ ಈ ತರ ಅರ್ಧಂಬರ್ಧದಲ್ಲಿ ನಿಂತಾಗ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೊಂದು ಅವಿಚ್ಛಿನ್ನಪ್ರದವಾಗಿರುವಂಥದ್ದು. ಮಾಡಿಕೊಂಡ್ರೆ ಬಹುಶಃ ಎಲ್ಲಿಯೂ ಕಾಣದ ಸುಖವನ್ನ ಅವರು ಕಾಣುತ್ತಾರೆ. ನೀರು ಬೇಕು ಬೇಕು ಅಂತ ದಾಹ ಇರುತ್ತಲ್ಲ, ಅವನಿಗೆ ಅವಾಗ ನೀರೇ ಕೊಡ್ಬೇಕು ನೀವು. ಹೌದು, ಆ ಸಂದರ್ಭದಲ್ಲಿ ನೀವು ಜ್ಯೂಸ್ ಕೊಟ್ಟು ಸಮಾಧಾನ ಆಗೋದಿಲ್ಲ. ನೀರ್ ಕುಡಿದ್ರೆ ತೃಪ್ತಿ, ನೀರೇ ಬೇಕು. ತುಂಬಾ ಬಳಲು ಬಿಟ್ಟಿದ್ದಾನೆ, ನೀರೇ ಬೇಕು, ದಾಹ. ಈ ತರಹದ್ದು ಎಲ್ಲಿ ನೀವು ಹೇಳಿ ಸ್ಟ್ರಕ್ ಆಗಿದೆಯೋ, ಅದು ಮನೆ ಆಗಿರಬಹುದು, ಜಮೀನ್ ಆಗಿರಬಹುದು, ಒಟ್ಟಾರೆ ಕೋರ್ಟಿನ ತನಕ ಹೋಗಿದೆ. ನೀವು ಹೇಳಿದಾಗ ಒಂದಷ್ಟು ಅಡ್ವಾನ್ಸ್ ಕೊಟ್ಟಿದ್ದಾರೆ, ವರ್ಷಗಳೇ ಕಳೆದು ಹೋಗಿದೆ, ಆ ಜಮೀನು ಇತ್ಯರ್ಥ ಆಗ್ತಾ ಇಲ್ಲ, ಅಥವಾ ನನ್ನ ಜಮೀನು ಮಾರಾಟವಾದರೂ ಆಗಬೇಕು ಅನ್ನೋಂಥವರಿಗೆ ಅತ್ಯಂತ ಪರ್ವಕಾಲವಿದು. ನಾನು ಹೇಳೋ ಇಷ್ಟು ಪದಾರ್ಥ ನಿಮಗೆ ನೆನಪಿರಬೇಕು: ಬೆಲ್ಲ, ಸುಣ್ಣ, ನೇರಳೆ, ಮಾವು, ಹಲಸು, ನಿಮ್ಮ ಜಮೀನಿನ ಮಣ್ಣು. ಇಷ್ಟು ಜ್ಞಾಪಕ ಇರಬೇಕು ನಿಮಗೆ. ಇದು ನಾನು ಅದಕ್ಕೆ ಮೊದಲೇ ಅವಿಚ್ಛಿನ್ನ ಪದ ಅಂತ ಬಳಸಿಬಿಟ್ಟೆ. ನೀವು ಅತ್ಯಂತ ಅದ್ಭುತವಾದ ಅದೃಷ್ಟಶಾಲಿಗಳಾಗಿ ಎತ್ತರಕ್ಕೆ, ಅದೊಂದು ಕ್ಲಿಯರ್ ಆದರೆ ಎತ್ತರದ ಪದವಿ ನಿಮ್ಮದು. ಹಣದಲ್ಲೋ, ಅಂತಸ್ತದಲ್ಲೋ, ಗೌರವದಲ್ಲೋ, ಅಧಿಕಾರದಲ್ಲೋ ನಾನು ಪಡೆದುಕೊಳ್ತೇನೆ ಅನ್ನೋರಿಗೆ ಇದು ಅತ್ಯಂತ ವಿಶೇಷವಾಗಿರುವಂಥದ್ದು ಈ ರೆಮಿಡಿ. ಏನು ಮಾಡಬೇಕು ಅಂತಂದರೆ, ನೇರಳೆ, ಮಾವು, ಹಲಸು, ಈ ಮರದ ಬುಡದಲ್ಲಿ ಬೆಲ್ಲವನ್ನು ಪುಡಿ ಮಾಡಿಕೊಂಡು ಆ ಮರದ ಬುಡದಲ್ಲಿ ಕೆಳಗಡೆ ಹಾಕಬೇಕು, ಸುತ್ತು ಹಾಕಬೇಕು. ಒಂದು ಲೈನ್, ಬಾರ್ಡರ್ ಲೈನ್ ಹಾಕಬೇಕು. ಬೆಲ್ಲದಲ್ಲೇ ಹಾಕಿ ಒಂದಷ್ಟು ತಗೊಳ್ಳಿ, ಇಷ್ಟ ಹಾಕಬೇಡಿ. ಅಲ್ಲಿರೋ ಇರುವೆಗಳು, ಅಲ್ಲೊಂದು ಇರ್ತಕ್ಕಂಥದ್ದು ಕ್ರಿಮಿಕೀಟ ತಿನ್ನಲಿ. ಬೆಲ್ಲದ ಪುಡಿ ಒಂದು 2 kg 3 kg ತೆಗೆದುಕೊಂಡು ಪುಡಿ ಮಾಡಿ ಆ ನೇರಳೆ ಮರ ಸುತ್ತು ಹಾಕಿ. ಸುಣ್ಣ ಚಿಕ್ಕದಾಗಿ ನೀವು ಮೇಲೆ, ಈಗ ನೀವೇನು ಆ ಒಂದು ಬೆಲ್ಲ ಹಾಕಿದಿರೋ ಆ ಬೆಲ್ಲಕ್ಕಿಂತ 3 ಅಡಿ ಮೇಲೆ, ಮೇಲ್ಪಟ್ಟು ಎಷ್ಟು ದೂರನೂ ಆಗಲಿ, ಅದರ ಮೇಲೆ ಒಂದು ಲೈನ್ ಎಳೆಬೇಕು. ಒಂದು ಸುಣ್ಣ ತೆಗೆದುಕೊಂಡು ಒಂದು ಬಡ್ಸ್ ತಗೊಂಡು ಒಂದು ಲೈನ್ ಸುತ್ತ ಎಳೆಬೇಕು ಆ ಮರಕ್ಕೆ. ಇನ್ನು ಮಣ್ಣು ಇರೋರು ಆ ಬೆಲ್ಲದ ಮೊದಲು ಮಣ್ಣು ಹಾಕಬೇಕು. ನಿಮ್ಮ ಜಮೀನಿಂದ ಯಾವ ಜಮೀನು ಕ್ಲಿಯರ್ ಆಗಬೇಕು. ನಮಗೆ ಆ ಮಣ್ಣು ತೆಗೆದುಕೊಂಡು ಬರೋಕ್ಕಾಗಲ್ಲ ಗುರುಗಳೇ, ಆ ಜಮೀನಿದ್ದು ಅಲ್ಲಿಗೆ ಹೋದ್ರೆ ಕಷ್ಟ ಆಗತ್ತೆ, ಯಾರಾದರೂ ನೋಡುತ್ತಾರೆ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋರಿಗಾದ್ರೆ ನೇರವಾಗಿ ಬೆಲ್ಲವೇ ಹಾಕಿ, ಅಭ್ಯಂತರವಿಲ್ಲ. ಮೇಲೆ ಸುಣ್ಣದು ಒಂದು ಲೈನ್ ಎಳಿಬೇಕು. ಈ ರೀತಿ ನೇರಳೆ ಮರಕ್ಕೂ ಮಾಡಬೇಕು, ಮಾವಿನ ಮರಕ್ಕೂ ಮಾಡಬೇಕು, ಇನ್ನು ಹಲಸು, ಈ 3 ಸಿಗ್ತಕ್ಕಂತಹ ದಿನಗಳಿವು. ಇವುಗಳನ್ನು ಮಾಡಿದ್ದಾದ್ಮೇಲೆ ನೀವು ಹೊರಗಡೆ ಬರ್ತಾ ಎಲ್ಲಿಯಾದರೂ ನೇರಳೆ ಹಣ್ಣು ಸಿಗುತ್ತೆ, ಮಾವೂ ಸಿಗುತ್ತೆ, ಹಲಸು ಸಿಗುತ್ತೆ, ಖಂಡಿತ ನೀವು ದಾನ ಮಾಡಿಯೇ ತೀರಬೇಕು. ಇಲ್ಲಿ ದಾನ ಮಾಡಬೇಕು. ಯಾವುದೋ ನಿಮ್ದೊಂದು ಬ್ಯಾಲೆನ್ಸ್ ಇದೆ, ಅದಕ್ಕೆ ಆ ಕೆಲಸ ಆಗ್ತಾ ಇಲ್ಲ. ಇವರು ದಾನ ಮಾಡಿದ ಆ ಹಣ್ಣು ತಿಂದ್ರಲ್ಲ ಖುಷಿಯಿಂದ, ಯಾರೋ ವೃದ್ಧರಿಗೆ ತೆಗೆದುಕೊಳ್ಳೋಕ್ಕಾಗಲ್ಲ ಅಂಥವ್ರು ಕೊಡಿ. ಸುಮ್ಮನೆ ಯಾವಾಗಲೂ ಅವ್ರ ಮನೇಲಿ 100 ಸ್ಟಾಕ್ ಇದೆ ಅಂಥವ್ರಿಗೆ ಯಾಕೆ ಕೊಡ್ತೀರಿ? ಬೇಕಾದಷ್ಟು ಇದೆ, ಮಾವು ತಿಂದು ಅವರೇ ಬೇಸರ ಆಗಿದ್ದಾರೆ, ಅವ್ರಿಗೆ ಯಾಕೆ ಕೊಡ್ತೀರಿ? ಮಾವು ತೆಗೆದುಕೊಳ್ಳೋಕ್ಕಾಗಲ್ಲ, ತುಂಬ ಚೆನ್ನಾಗಿರೋದು ಕೊಡಿ, ಯಾವುದೋ ಕಳಪೆ ಕೊಡಬೇಡಿ. ತುಂಬ ಚೆನ್ನಾಗಿರ್ತಕ್ಕಂಥ ಹಣ್ಣನ್ನು ಕೊಡಿ, ಬಹಳ ಅದ್ಭುತವಾಗಿರಬೇಕು. ಮೊನ್ನೆ ಯಾರೋ ನಮ್ಮ ಹುಡುಗ ತಂದು ಕೊಟ್ಟ,
ಒಂದು ಬಾಕ್ಸಲ್ಲಿ ಹಾಕೊಂಬಂದು ಕೊಟ್ಟ. ಏನು ನನಗೆ ಮಾವಂದ್ರೆ ತುಂಬ ಇಷ್ಟ ಗೊತ್ತಿತ್ತು ಅವನಿಗೆ. ಹಾಕೊಂಬಂದು ಕೊಟ್ಟಿದ್ದಾನೆ. ಬಾಕ್ಸ್ ದೊಡ್ಡದಿದೆ, ನೋಡಿದ್ರೆ ಅದರಲ್ಲಿ ಕರೆಕ್ಟಾಗಿ 8 ಇದೆ. ಆ 8 ಬಾಡೋಗಿದೆ. ಬೈದೆ ಹಂಗೆ ಬೈದಿಲ್ಲ ನಾನು. ಕಾಣಿಸ್ಕೊ ಹೇಳ್ತೀನಿ ನಿನಗೆ ಅಂದೆ, ಕಾಣಿಸ್ಕೊ ನಿನಗೆ ಹೇಳ್ತೀನಿ ಅಂದೆ. ಹಾಗೆ ನಂತರ ಬೈಕೋಬಾರ್ದವರು. ಆಮೇಲೆ ಪಾಪ ಅವನು ಕ್ಷಮೆ ಆಚಿಸ್ದ, ಅದು ಎಕ್ಸ್ಚೇಂಜ್ ಆಗಿದ್ದಂಥ ಬಾಕ್ಸು ಆಮೇಲೆ ಬೇರೆ ಅದು. ಆದರೆ ಆ ರೀತಿ ಆಗಬಾರ್ದಲ್ಲ, ತಿನ್ಲಿಕ್ಕೂ ಪ್ರಯೋಜನ ಬರಲ್ಲ ಅಂತಹದ್ದ. ಹಾಗಾಗಿ ಕೊಡುವಂಥವ್ರು ಕರೆಕ್ಟಾಗಿ ಕೊಡಿ. ಸುಮ್ಮನೆ ನೀವು ಬೇಕಾದ್ರೆ ಕಳಪೆ ತಿನ್ನಿ ನಡೆಯುತ್ತೀರಿ, ಕೊಡೋರು ಕರೆಕ್ಟಾಗಿ ಕೊಡಿ. ಭಾಳ ಖುಷಿ ಇರೋದು ಅಲ್ಲೇನೆ. ಅದಕ್ಕಾಗಿ ನೀವು ಕೊಡ್ತಾ ಇರೋದು ಮಹಾ ಅಲ್ಲ. ಹಲಸು ನೀವು ಆ ಹಣ್ಣಾದ್ರೂ ತೆಗೆದುಕೊಂಡ ಕೊಡಿ, ಪರವಾಗಿಲ್ಲ. ನಾನು ಆ ಸಿದ್ಧಾರ್ಥ ಯಾವುದೋ ಅದನ್ನು ತರಿಸ್ತೇನೆ. ಅದು ಸಿಂಧೂರ ಇಲ್ಲ ಸಿಂಧೂರ ನೋ ಸಿದ್ದು ಅಂತ ಬರುತ್ತೆ ಹಲಸು. ಅದು ಕಾಯಿನೇ ಬಂದು 4,000. ಅದನ್ನ ತರಿಸಿ 4 ಎಷ್ಟೋ ಕೊಡು ಕಣ ಅಂತೇಳಿ ತರಿಸಿ ಕಟ್ ಮಾಡಿ ಕೊಡ್ತೇನೆ. ಎಲ್ಲಿ ಕೊಡ್ತೇನೆ ಗೊತ್ತೇ ನಾನು ಇದನ್ನ? ಈ ರೈತರು ಈ ನೇಗಿಲು ಹುಡುಕೊಂಡು ಹೋಗ್ತಿರ್ತಾರಲ್ಲ, ಕಾರ್ ಇಳಿಸಿ ಅಯ್ಯಪ್ಪನ ಕರಿತೀನಿ ನೀರಿಗೆ ಪಾಪ ಅಂತ. ಯಾರೋ ಅಂತಾನೆ, ಈಗ ಅಂತಿರ್ತೀನಿ, ಬರ್ತಾನೆ. ಒಂದಷ್ಟು ಕರೆಕ್ಟಾಗಿ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದಷ್ಟು ಹಣ ಕೊಟ್ಬಿಟ್ಟು, ನಿಮ್ಮ ಮಗ ಕೊಟ್ಟ ತಗೋ ಅಂತೇಳಿ. ನಮ್ಮ ಮಗ ಅಷ್ಟೇ ನಾನು ಕೇಳಿಸ್ಕೊಂಡಿರ್ತೀನಿ, ಮತ್ತೆ ಕಾರ ತೊಗೊಂಡೋಗಿರ್ತೀನಿ. ಅಂದರೆ ಮಗ ಎಲ್ಲೋ ಇರಬಹುದೇನೋ, ಅವ್ರ ಮಗನಿಗೆ ಈ ಸ್ವಾಮಿ ಗೊತ್ತೇನೋ, ನಮ್ಮ ಮಗ ಇವ್ರ ಸ್ವಾಮಿ ಕೈಲಿ ಕಳಿಸಿದೆ ಅನ್ಕೋಬೇಕಷ್ಟೇ ಅವರು. ಮತ್ತೆ ಅಲ್ಲಿಂದ ನಾನು ಪಲಾಯನ ಆಗಿರ್ತೇನೆ. ನನ್ನ ಅಡ್ರೆಸ್ ಅವ್ರಿಗೆ ಗೊತ್ತೇ ಇರಲ್ಲ. ಅವರು ಅದನ್ನು ತಿಂದು ಬಹುಶಃ ರೈತರಲ್ಲ, ಇನ್ನು ಅವ್ರು ನನಗೆ ಗೊತ್ತಿರೋ ಪ್ರಕಾರ ಅದರ ಟೇಸ್ಟ್ ನೋಡಿದ ಮೇಲೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಆ ಬೀಜ ಮತ್ತೆ ಉಳ್ತಾರೆ ಅವ್ರ ಹೊಲದಲ್ಲಿ. ಮತ್ತು ಇನ್ಯಾರಿಗಾದ್ರು ಕೊಡಬೇಕು. ಆತನಿಗೆ ಇದು ಆತನ ಜೀವಿತ ಕಾಲದಲ್ಲಿ ನೆನ್ಪುಳ್ಕೊಂಡ್ಬಿಟ್ಟಿರುತ್ತೆ. ನಾನು ಈ ಥರದ್ದು ಬಹಳ ಮಾಡ್ತೇನೆ. ಅವರಿಗೆ ಹುಳ್ಕೋಬೇಕು ಪೂರ್ಣವಾಗಿ, ನಾನು ಯಾರೋ ಅಂತ ಗೊತ್ತಾಗಬಾರ್ದು. ಈ ತರಹದ್ದು ಮಾಡ್ತೇನೆ, ನನಗೆ ಖುಷಿ ಕೊಡುವಂಥದ್ದು. ಅದಕ್ಕಾಗಿ ನೀವು ಯಾರಿಗಾದ್ರೂ ಕೊಡ್ತಿಂದ ನೇರಳೆ ಹಣ್ಣು ಕೊಡಿ, ಈಗ ಅದೇ ಕಾಲ ಇದೆ. ಮಾವಿನ ಹಣ್ಣು ಕೊಡಿ, ಹಲಸು ಕೊಡಿ ಅಪ್ಪ, ನಿಮ್ಮ ಶಕ್ತಿ ಅನುಸಾರ ಕೊಡಿ. ಆದರೆ ಚೆನ್ನಾಗಿ, ಅದರಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿರುವಂಥದ್ದು ಕೊಡಿ. ಈ ಮರಗಳಿಗೆ ಮಣ್ಣು ಪ್ಲಸ್ ಸುಣ್ಣ ಬಳಿಯುವಂಥದ್ದು, ಆ ಬುಡಕ್ಕೆ ಬೆಲ್ಲವನ್ನು ಹಾಕುವಂಥದ್ದು, ಸುಣ್ಣ ಬಳಿಯುವಂಥದ್ದು, ಈ ದಾನ ಮಾಡುವಂಥದ್ದು. ಇಷ್ಟನ್ನು ಮಾಡಿ ಅಷ್ಟೇ ಖುಷಿಯಿಂದ ಅದ್ಭುತವಾಗಿ ನೀವು ಯಾವುದರಲ್ಲಿ ಪೇಚಾಡಕ್ಕೆ ಸಿಲ್ಕೊಂಡಿದ್ರೋ ಆ ಜಮೀನಾಗಿರಬಹುದು, ಆ ಮನೆ ಆಗಿರಬಹುದು, ಆ ಕಾಟದಿಂದ ಹೊರಗೆ ಬರ್ತೀರಿ. ಇಷ್ಟೂ ದಿವಸ ನೀವು ಅತೃಪ್ತಿಯಲ್ಲಿದ್ರಿ, ನೀವು ಅತೃಪ್ತಿಯ ಮನೆಯಲ್ಲಿದ್ರಿ, ಸಂತೃಪ್ತಿಯ ಮನೆಗೆ ನೀವು ಧಾವಿಸ್ತೀರಿ. ಅಂತಹ ಪರಿಕರಗಳು ಇವು. ಖಂಡಿತ ಗುರುಗಳ, ಎಲ್ಲೋ ಒಂದು ಕಡೆ ಆ ತರ ಸ್ಟ್ರಕ್ ಆಗಿರೋರಿಗೆ ಗೊತ್ತು, ಎಷ್ಟು 4-5 ವರ್ಷ 8 ವರ್ಷದಿಂದ ಸ್ಟ್ರಕ್ ಆಗ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಅಂತವ್ರಿಗೆ ಈ ಒಂದು ನೇರಳೆ, ಮಾವು, ಹಲಸಿನ ಮರಕ್ಕೆ ಹೋಗಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಸುಣ್ಣವನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಕೊಡುವಾಗ ಒಳ್ಳೆ ಹಣ್ಣನ್ನೇ ನಾವು ಕೊಡ್ಬೇಕು. ಅಂಡ್ ನೀವು ಕೊಡೋದನ್ನ ಕೇಳಿ ನಿಜವಾಗ್ಲೂ ನನಗೆ ಶಾಕ್ ಆಯ್ತು. ಯಾಕಂದ್ರೆ ಅಷ್ಟು ಕಾಸ್ಟ್ಲಿಯಿಂದ ತರಿಸಿ ಹೋಗಿ ಅವ್ರು ಯಾರಿಗೋ ಗೊತ್ತಿಲ್ಲದಿರೋರಿಗೆ ಕೊಡೋದು ಅಂತಂದ್ರೆ ಅದು ಎಲ್ರಿಗೂ ಕೂಡ ಆ ಮನ್ಸು ಬರೋದಿಲ್ಲ ಅಂತಾನೆ ಹೇಳ್ಬೋದು. ಅಲ್ಲಿ ತುಂಬಾ ತುಳ್ಕೊಳ್ಳಲ್ಲ ನಾನು, ಆತ ಸವಿಬೇಕು. ಅದ್ರ ಜೊತೆಗೆ ಹಾಡಾಗಿ ಯಾಕೆ ನನಗೆ ಕೊಟ್ರು ಅಂತ ತಿನ್ನೋ ಪದಾರ್ಥ ಅದು, ನಾವ್ ಏನು ಮಾಡ್ಲಕ್ ಬರಲ್ಲ. ನಿಮ್ ಮಗ ಕೊಟ್ಟಿರೋ ಅಂತ ಹೇಳಿರ್ತೇನೆ. ಮಗ ಎಲ್ಲೋ ಇರ್ತಾನೆ, ಮೋಸ್ಟ್ಲಿ ಎಲ್ಲ ಕೆಲಸ ಅಂತ ಯೋಚನೆ ಮಾಡ್ತಿರ್ಬೇಕು. ಇನ್ನು ಮಗನ್ನ ಕೇಳಬೇಕು, ಅರೆ ಹಣ ಯಾಕೆ ಕೊಟ್ರು ನನಗೆ ಅವರು, ಅರೆ ಈ ಹಣ್ಣು ಯಾಕೆ ಕೊಟ್ರು. ಅವರು ಪೇಚಾಟ ಏನೇ ಆಗಿದ್ರು ಒಟ್ಟಾರೆ ಉಪಯೋಗ, ಅದು ಆ ಉಪಯೋಗ ಮಾಡಿ ನಾನು ಹೊರಟು ಬಿಡ್ತೀನಿ. ನನಗೆ ಅದು ಖುಷಿ ಕೊಡುತ್ತೆ. ಬೇರೆ ನನಗೆ ಅತೃಪ್ತಿ ಕೊಡೋದ ಕೆಲಸ ಯಾವತ್ತೂ ಮಾಡೋದು ಇಲ್ಲ. ಇದು ನನಗೆ ಖುಷಿ ಕೊಡುತ್ತೆ. ಇದನ್ನು ಮಾಡ್ತೀನಿ ಆಯಾಯ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ. ಪಾಪ ಬಿಸಿಲಲ್ಲಿ ಒದ್ದಾಟ ಮಾಡ್ತಿರ್ತಾರಲ್ಲ ಅವರು ಫುಡ್ ಬಂದಿರುತ್ತೋ ಇಲ್ಲೋ, ಅವರಿಗೆ ಇನ್ನು ತಿಂದಿರ್ತಾರೋ ಇಲ್ವೋ, ಒಟ್ಟಾರೆ ಈ ಭಾವನೆ. ಆಗ ಹೋಗ್ಬೇಕಾದ್ರೆ ಒಂದು ಪ್ಲಾನ್ ಮಾಡ್ಕೊಂಡು ಹೋಗಿರ್ತೇನೆ. ಒಂದಷ್ಟು ಹೋಗ್ತಾ ಒಂದು 5-6 ಜನಕ್ಕೆ ಈ ಪದ್ಧತಿ, ಒಂದು ಹಣ್ಣು, ಇವೆಲ್ಲ ಕೊಡುವಂಥದ್ದು ಆ ಒಂದು ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ನನಗೆ ತೃಪ್ತಿ ಕೊಡುತ್ತೆ. ಪುಣ್ಯ ಅವೆಲ್ಲ ಆಮೇಲೆ, ಅದು ಬೇಡವೇ ಬೇಡ ನನಗೆ. ಆ ಪುಣ್ಯ ಎಂತ ಕೂಡ ಪಕ್ಕಕ್ಕೆ ಇರಲಿ. ಆತ ಖುಷಿ ಇದ್ದಾನಲ್ಲ, ಅಲ್ಲಿ ನನ್ನ ಮನಸ್ಸು ಉಲ್ಲಾಸ ಆಗತ್ತೆ. ಅದಕ್ಕಾಗಿ ಕೊಡುತ್ತೇನೆ. ಇದನ್ನು ಹೇಳ್ತಿರ್ಲಿಲ್ಲ. ಒಟ್ಟಾರೆ ಅವನು ಯಾರೋ ಕೊಟ್ಟ ನೋಡಿ 8, ಕೋಪ ಬಂದ್ಬಿಡ್ತೇನೆ ನನಗೆ ಬಹಳ. ಆಮೇಲೆ ಅವನು ಇರತಕ್ಕಂಥ ಎಷ್ಟು 300 ಕಿಲೋಮೀಟರ್ ದೂರ, ಮರುದಿನ ಬಂದವ. ಆಮೇಲೆ ನಾನೇನು ಮಾತಾಡ್ಲಿಲ್ಲ. ಇದನ್ನ ಮತ್ತೆ ಇನ್ಯಾರಿಗೂ ಮಾಡಬಾರ್ದವ, ತಿನ್ಲಿಕ್ಕೂ ಪ್ರಯೋಜನ ಬಾರದದು. ನಾನ್ ತಿಂತೀನಿ ಹಾಗಂತೇಳಿ ಅಯ್ಯೋ ಅವ್ನು ಕೊಟ್ಟಿದ್ದು ತಗೋಬೇಕು ಅಂತ ತಗೊಳ್ತೀನಿ, ಮತ್ತೆ ಇನ್ಯಾರಿಗಾದ್ರೂ ಮಾಡಿದ್ರೆ ಪ್ರಯೋಜನ. ಇನ್ನೂ ಒಟ್ಟಾರೆ ನನ್ನ ಹತ್ರ ಬಯಸ್ಕೊಂಡವ ಇನ್ನೆಲ್ಲೂ ಆ ತಪ್ಪನ್ನ ಮಾಡಕ್ಕೆ ಅವನ ಜೀವಿತ ಕಾಲದಲ್ಲಿ ಯಾರಿಗೂ ಮಾಡಬಾರ್ದು, ಇನ್ಯಾರಿಗೂ ತೊಂದರೆ ಆಗ್ಬಾರ್ದು. ಅವನು ಕೊಟ್ಟಿದ್ದು ಉಪಯೋಗ ಆಗ್ಬೇಕು, ಅವನಿಗೂ ಪ್ಲಸ್ ಇವನಿಗೂ ಕೂಡ ಉದ್ಧಾರದ ಹೇತುವಾಗಿನೇ ಕಾಣಿಸ್ಕೋಬೇಕು ಅನ್ನೋ ಕೋಪದಲ್ಲಿ ಮಾತಾಡ್ತೀನಿ. ನೆಕ್ಸ್ಟ್ ಡೇ ಬಂದಾಗ
ಅವನೇನೋ ಸಾರಿ ಕೇಳ್ದ, ಮತ್ತೆ ಅವ್ನು ಹಗ್ ಮಾಡ್ಕೊಂಡೆ ಬಿಡು ತಲೆಯಲ್ಲಿ ಬಿಡೋದನ್ನ. ಈಗ ತಂದಿರೋದನ್ನ ಮತ್ತೆ ಯಾರೋ ಬಂದಿದ್ರು, ಅವ್ರಿಗೆಲ್ರಿಗೂ ಕೂಡ ಕವರ್ಗೆ ಹಾಕಿ ಹಂಚಿ ಎಲ್ರಿಗೂ ಕಳಿಸ್ಕೊಟ್ಟಿದ್ದೇನೆ ಅವತ್ತು. ಅಷ್ಟು ಜನಕ್ಕೆ ಉಪಯೋಗ ಆಗ್ಬೇಕು ಅಂತ ಇತ್ತೇನೋ, ಅದಕ್ಕೆ ನಾನು ಬಾಯಿಂದ ಬಯಸಿದ್ದೇನೆ. ಅವತ್ತು ಯಾರು ಬಂದಿದ್ರು, ಯಾರೋ ಕ್ಲೈಂಟ್ಸ್ ಬಂದಿದ್ರು, ಸುಮಾರು ಅವತ್ತು ಜಾಸ್ತಿನ ತಂದಿದ್ದಾವ. ಅದಕ್ಕೆ ಎಲ್ರಿಗೂ ಬ್ಯಾಗ್ ಹಾಕೊಟ್ಟೆ. ಮತ್ತೊಬ್ಬರಿಗಂತೂ ತುಂಬಾ ಇಷ್ಟ ಆಯ್ತು, ಅವ್ರ ಗೋಣಿ ಚೀಲಕ್ಕೆ ಹಾಕ್ಬಿಟ್ಟು ಕಳಿಸಿದ್ದೆ. ನಾನು ಬೈದಿಲ್ಲ ಅಂದ್ರೆ ಇವ್ರು ಯಾರಿಗೂ ಹಣ್ಣು ಸಿಗ್ತಾ ಇಲ್ಲ. ಬಹುಶಃ ದೇವರು ಒಂದನ್ನ ಅದನ್ನ ಸ್ಥಿತಪ್ರಜ್ಞೆ ಅಂತ ಹೇಳ್ತಾರೆ, ಆದದ್ದೆಲ್ಲ ಒಳಿತೆ ಆಯ್ತು ಅಂತ. ಹಾಗಾಗಿ ಅವನು ಬಂದ, ಅವನು ಗೊತ್ತಿರ್ಲಿಲ್ವಂತೆ ಅದು ಪಾಪ. ಅಂದ್ರೆ ಅವ್ರ ಮನೆಯಲ್ಲಿ ಇಟ್ಟಿದ್ರಂತೆ, ಎಲ್ಲ ಹೊಂಡು ಆದ್ಮೇಲೆ ಹುಡುಗನಿಗೆ ಆ ಬಾಕ್ಸ್ ಇಡಕ್ಕೆ ಹೇಳಿದ್ನಂತೆ. ಅವನು ಇಟ್ಬಿಟ್ಟಿದ್ದಾನೆ. ಒಂದು 4-5 ಬಾಕ್ಸ್ ಇತ್ತಲ್ಲಿ, ಉದ್ದದ್ದು ತಂದು ಇಟ್ಬಿಟ್ಟು. ಇವನು ಹಂಗೆ ಅನ್ಕೊಂಡಿದ್ದ ದೊಡ್ಡ ಬಾಕ್ಸ್ ಎಲ್ಲ ಹೇಗಿದ್ರು ಅಂತ ಹೇಳಿ. ಮತ್ತೆ ಡ್ರೈವರ್ ತಂದು ಅಲ್ಲಿಟ್ಟ. ಅವನೇ ತಗೊಂಡಿದ್ರೆ ಗೊತ್ತಾಗ್ತಿತ್ತು ಭಾರ ಅವನಿಗೆ. 8 ಇರೋದಕ್ಕೂ 80 ಇರೋದಕ್ಕೆ ವ್ಯತ್ಯಾಸ ಇದೆಯಲ್ಲ. ಇವುಗಳ ನಮ್ಮ ತೋಟದಲ್ಲಿ ಬೆಳೆದಿರೋದು ಅಂತ ಹೇಳ್ತಾನೆ. ಏನು ಬೆಳೆದಿರೋದೆಲ್ಲ ಬಾಡೋಗಿದೆ ಅಲ್ಲಿ, ಅದು ಸ್ಮೆಲ್ ಬರ್ತಾ ಇದೆ ಅಂತದ್ದು. ಇನ್ನೊಂದು ದಿವಸ ಇದು ದುರ್ವಾಸನೆ, ನೆಕ್ಸ್ಟ್ ದಿವಸ ಸುವಾಸನೆ ತಂದಾವ. ಎರಡಕ್ಕೂ ಕೂಡ ಕೊಡ್ಬೇಕಾಯ್ತು. ಇಲ್ಲಿ ಬಹುಶಃ ನಾನು ಮಾತಾಡ್ತೇನೆ ಬಿಟ್ರೆ ಇನ್ನೇನೋ ಇಟ್ಕೊಂಡು ಮಾತಾಡ್ಲಿಕ್ಕೆ ನನಗೆ ಬರಲ್ಲ. ಖಂಡಿತ ಗುರುಗಳೇ, ನಿಮ್ಮಿಂದ ಬೈಸ್ಕೊಂಡಿದ್ರು, ಜೊತೆಗೆ ಒಳ್ಳೆ ಹಣ್ಣು ತಂದು ಕೊಟ್ರು. ಅದನ್ನ ಬೇರೆಯವ್ರು ತಿನ್ನೋದಕ್ಕೂ ಕೂಡ ಲಕ್ಕಿ ಆಗಿದ್ರು ಅಂತಾನೆ ಹೇಳ್ಬೋದು. ಗೊತ್ತಿರೋರ್ಗೆ ನಾವೇನೋ ಕೊಡೋದು ಕಷ್ಟ, ಅಂತದ್ರಲ್ಲಿ ನೀವು ಗೊತ್ತಿಲ್ಲರೋರ್ಗೆ ತಗೊಂಡೋಗಿ ಈ ತರ ಕೊಡ್ತಾ ಬಂದಿದ್ದೀರಾ. ಇದನ್ನ ಕೇಳಿ ನಿಜಕ್ಕೂ ಬಹಳನೇ ಖುಷಿ ಆಯ್ತು. ಧನ್ಯವಾದಗಳು ತಮಗೆ ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮಗೂ ಕೂಡ ಸಾಕಷ್ಟು ವರ್ಷಗಳಿಂದ ಸ್ಟ್ರಕ್ ಆಗಿದೆ, ಎಲ್ಲೋ ಒಂದು ಕಡೆ ಮನೆ ಆಗಿರ್ಬೋದು, ಜಮೀನು ಮಾರಾಟ ಆಗ್ಬಿಡುತ್ತೆ, ಎಲ್ಲೋ ಒಂದು ಕಡೆ ಅಡ್ವಾನ್ಸ್ ಬಂದಿದೆ, ಇನ್ನು ಮಿಕ್ಕಿದ ದುಡ್ಡು ಬರ್ತಾ ಇಲ್ಲ, ತಗೊಳ್ತಾರ ಇಲ್ವಾ ಗೊತ್ತಿಲ್ಲ. ಒಟ್ಟಾರೆ ಈ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದೀವಿ. ಇದರಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಗುರುಗಳು ತುಂಬಾ ಸಿಂಪಲ್ ಆಗಿರುವಂತಹ ರೆಮಿಡಿನ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಜಮೀನಾಗಿರ್ಬೋದು, ಮನೆ ಸೇಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದರ ಜೊತೆನಲ್ಲಿ ಇದೇ ಜುಲೈ 26ನೇ ತಾರೀಕು ನಿಮ್ಮ ಅದೃಷ್ಟದ ಕೀಯನ್ನ ಉಚಿತವಾಗಿ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸ್ಆಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. 9900513169. ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಗ್ರೂಪ್ನಲ್ಲಿ ಜಾಯಿನ್ ಆಗೋದ್ರಿಂದ ಪ್ರತಿಯೊಂದು ಅಪ್ಡೇಟ್ಸ್ ಆಗಿರ್ಬೋದು, ಇನ್ವಿಟೇಷನ್ ಯಾವ ಸಮಯ ಎಲ್ಲಿ ಬರಬೇಕು, ಗ್ರೂಪ್ನಲ್ಲಿರೋರಿಗೆ ಮಾತ್ರ ಈ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.